ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ನನ್ನಲ್ಲಿ ಈಗ ಒಂದಿಷ್ಟು ಸ್ಟಾಕ್ಸ್ ಇದಾವೆ ಸರ್. ನಾನು ಒಂದಿಷ್ಟು ಲಾರ್ಜ್ ಕ್ಯಾಪ್, ಈಗ ರಿಲಯನ್ಸ್ ಇಂಡಸ್ಟ್ರಿ, ಓಕೆ ಓಕೆ TCS ಮತ್ತೆ ಇನ್ಫೋಸಿಸ್ ಇದೆ ಸರ್. ಐಸರ್ ಮೋಟರ್ ಇದೆ. ಇಷ್ಟು ಸ್ಟಾಕ್ 4 ಇದೆ ಸ್ಟಾಕ್ ಅಷ್ಟೇ ಸರ್. ನಮ್ದು ಏನ್ ಗೊತ್ತಾ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಇನ್ಫೋಸಿಸ್ ಆಗಿರ್ಬೋದು, ಪಿಡಿಲೈಟ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇರ್ತಾರೆ. ಕರೆಕ್ಟಾ? ಹಾ ಸರ್. ಅದು ರಿಟರ್ನ್ ಎಲ್ಲ ಕಮ್ಮಿ, ಒಳ್ಳೆ ಸ್ಟಾಕ್ ಬಟ್ ರಿಟರ್ನ್ ಕಮ್ಮಿ ಅದರಲ್ಲಿ. ಅದೇ ಸರ್, ನಮಗೀಗ ನಮ್ಗೆ ಶಾರ್ಟ್ ಟರ್ಮ್ ಗೊತ್ತಿಲ್ಲ ಸರ್. ಶಾರ್ಟ್ ಟರ್ಮ್ ಸ್ವಲ್ಪ ನೀವು ಎಲ್ಲ ಹೇಳ್ತಿರಲ್ಲ, ಎಲ್ಲ ರೆಕಮೆಂಡ್ ಮಾಡ್ಕೊಡ್ತೀವಿ. ಅಂದ್ರೆ ಏನಿಲ್ಲ, ಇವಾಗ ಎಕ್ಸಾಂಪಲ್ 2 ಅಕೌಂಟ್ ಇರುತ್ತೆ ನಿಮ್ದು. ಲಾಂಗ್ ಟೈಮ್ ಅಕೌಂಟ್ ಅನ್ಕೊಳ್ಳಿ, ಇದೊಂದು ಶಾರ್ಟ್ ಟೈಮ್ ಅಕೌಂಟ್ ಅನ್ಕೊಳ್ಳಿ. ನಾವು ಒಬ್ಬರ ಹೆಸರಲ್ಲಿ 2 ಅಕೌಂಟ್ ಓಪನ್ ಮಾಡ್ಕೋಬಹುದಾ? ಒಬ್ಬರ ಹೆಸರಲ್ಲಿ ಬೇರೆ ಬೇರೆ ಕಂಪ್ನಿ ಮಾಡ್ಕೋಬೇಕು, ಒಂದೇ ಕಂಪ್ನಿ ಬೇರೆ ಬೇರೆ. ಜೀರೋ ಏಂಜಲ್ ನಾವು ಓಪನ್ ಮಾಡ್ಕೊಡ್ತೀವಿ, ಏಂಜಲ್ ಮಾಡ್ಕೋಬಹುದು. ಇದರಲ್ಲಿ ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀವಿ ಸರ್? ಇದೊಂದು ನೀವು ಶಾರ್ಟ್ ಟೈಮ್ ಅನ್ಕೊಳ್ಳಿ, ಜೀರೋದಲ್ಲಿ ಶಾರ್ಟ್ ಟೈಮ್ ಮಾಡ್ಕೊತೀರಾ ಅನ್ಕೊಳ್ಳೋಣ, ಓಕೆನಾ? ಇನ್ನೊಂದು ಅಕೌಂಟ್ XYZ ಅಕೌಂಟ್ ಏಂಜಲ್ ಅನ್ಕೊಳ್ಳೋಣ, ಇದರಲ್ಲಿ ಲಾಂಗ್ ಟೈಮ್ ಏಂಜಲ್ ಮಾಡ್ಕೊಂಡ್ರೆ ಅದು ಒಂದು ಲಾಂಗ್ ಟರ್ಮ್ ಮಾಡೋದು. ಸೇಮ್ ಇವಾಗ ಇದರಲ್ಲಿ ಒಂದು 50 ಕ್ವಾಂಟಿಟಿ ತಗೋಬೇಕು, ಇದರಲ್ಲಿ ಒಂದು 50 ಕ್ವಾಂಟಿಟಿ ತಗೋಬಹುದು ನೀವು. ಈ ಲಾಂಗ್ ಟೈಮ್ ತಗೊಂಡ್ರೆ 50 ಕ್ವಾಂಟಿಟಿನ ಹೋಲ್ಡ್ ಮಾಡೋದು. ಈ ಒಂದು ಶಾರ್ಟ್ 50 ಕ್ವಾಂಟಿಟಿ ತಗೊಂಡಿದ್ನ ನೀವು ಪ್ರಾಫಿಟ್ ಬಂದ್ಮೇಲೆ 10% ಬಂತ ನಿಮ್ಗೆ, ಓಕೆ ಸರ್ ನಾನು ಸ್ಯಾಟಿಸ್ಫೈ, 20% ಬಂತ ನಾನು ಓಕೆ ಸ್ಯಾಟಿಸ್ಫೈ, ಎಕ್ಸಿಟ್ ಆಗ್ಬಹುದು. ಓಕೆ, ನಮ್ದು ಇನ್ನೊಂದು ಏನಿದೆ, ಕೋರ್ಸ್ ಇದೆ ಸರ್. ಟೆಕ್ನಿಕಲ್ ಯಾರೆಲ್ಲ ಕಲಿಬೇಕು ಅನ್ಕೊಂತೀರಾ ಅವ್ರಿಗೆ ಪ್ಲೇ ಸ್ಟೋರ್ ಹೋಗಿ ಸ್ಕಿಲ್ ವೈಸ್ ಬೈ ಆನಂದ್ ಪಾಟೀಲ್ ಅಂತ ಆಪ್ ಇದೆ. ಈ ಆಪ್ ನ ಡೌನ್ಲೋಡ್ ಮಾಡಿ ಕೋರ್ಸ್ ಕೂಡ ನೀವು ಕಲಿಬಹುದು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಾನು ಬಹಳ ದಿವಸ ಆಯ್ತು ನಿಮ್ ನೋಡ್ತಾ ಇದ್ದೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ನಿಮ್ ಲೈಫ್ ಸ್ಟೈಲ್ ಆಯ್ತು, ನೀವು ಟ್ರೇಡಿಂಗ್ ಬಗ್ಗೆ ಹೇಳ್ತಾರ ಮಾಹಿತಿ ಎಲ್ಲ ನಾನು ಗಮನಿಸ್ತಾ ಇರ್ತೀನಿ ಸರ್. ನಾನ್ ಆಕ್ಚುಲಿ ಮಾರ್ಕೆಟಿಗೆ ಗೊತ್ತಿದ್ದು ಒಂದು 2 ಇಯರ್ ಆಯ್ತು ಸರ್. ನನ್ಗೆ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಆಕ್ಚುಲಿ ನಾನು ಜೀರೋದ ಅಕೌಂಟ್ ಮಾಡಿ ಟ್ರೇಡ್ ಮಾಡಕ್ ಟ್ರೈ ಮಾಡಿದೆ ಸರ್. ನನ್ನ ಫ್ರೆಂಡ್ಸ್ ಒಂದ್ 2 ಆರ್ಮಿ ಇದಾರ ಸರ್. ಅವರು ಒಬ್ಬನು 1 ಲಕ್ಷ ಲಾಸ್ ಆದ್ರೆ, ಬಟ್ ಅವ್ರ ಹಠ ಎಂತದಂದ್ರೆ ಅದು ಮುಳುಗಿ ತೇಲಿ ಹೋದ್ರ ಸತ್ರು ಪರವಾಗಿಲ್ಲ, ಮಾರ್ಕೆಟ್ ಬಿಡಲ್ಲ ಅಂತೆ. ಬಟ್ ಏನಾಗುತ್ತೆ ಗೊತ್ತಾ ಸರ್, ಅದು ಎಡಿಕ್ಷನ್ ಆಗುತ್ತೆ. ಹೆಂಗ್ ನೀವು ಡ್ರಗ್ಸ್ ಎಡಿಕ್ಷನ್, ಕುಡಿಯೋದು ಹೆಂಗ್ ಎಡಿಕ್ಷನ್ ಆಗ್ಬಿಡುತ್ತೆ ಅದು ಸರ್. ಆದ್ರೂ ನಾವು ಹಠಕ್ ಮೆಚ್ಚಲೇಬೇಕು ಸರ್, ಯಾಕಂದ್ರೆ ಅವ್ರಿಬ್ರು ವಿನ್ನರ್ ಆದ್ರ ಸರ್. ಅದೇ ನಾನು ಹೇಳಿದ್ರೆ ಕಳ್ಕೊಳ್ಳೋದು ವಿಷಯ ಅಲ್ಲ, ಅದನ್ನ ವಾಪಸ್ ನಾವು ಕಲ್ತು ಅದನ್ನ ವಾಪಸ್ ರಿಟರ್ನ್ ತೆಗಿಬಹುದು. ಬಟ್ ಕಳ್ಕೊಂಡು ಕೂತ್ಕೊಂಡ್ರೆ ಕಷ್ಟ. ಪ್ರತಿ ದಿವಸ ನನ್ನ ಫ್ರೆಂಡ್ ನನ್ ಫೋನ್ ಹಚ್ಚಿ ಸರ್ ಅಳ್ತಿದ್ದ, ಬ್ಯಾಡ್ಲ ಮಚ್ಚ ನೀನ್ ಬರ್ಬೇಡ, ನಾನು ವಿನ್ ಆಗೋರ್ಗು ನೀನ್ ಟ್ರೇಡ್ ಮಾಡ್ಬೇಡ ಅಂತಿದ್ದೆ. ಆದ್ರೂ ನಾನು ಹಾಗೆ ಈಗ ಮಾಡಿ ನಾನು 1 ಲಕ್ಷ ಲಾಸ್ ಮಾಡಿದೆ ಸರ್. ಟ್ರೇಡ್ ಮಾಡಿದೆ, ಕಟ್ಟಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಫೀಸ್ ಅದು. ಆದ್ರೆ ಆಮೇಲೆ ನನ್ಗೆ ಏನಿಸ್ತು, ಬೇಡ ಈಗ ಮದ್ವೆಗಿದೆ, ಆಗೋ ಮೂಮೆಂಟ್ ಇದೆ, ಸುಮ್ನೆ ನಾನು ಲಾಸ್ ಆದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ನಾನು ಟ್ರೇಡ್ ಮಾಡೋದು ಸ್ಟಾಪ್ ಮಾಡಿದೆ. ಬಟ್ ನನ್ನ ಫ್ರೆಂಡ್ಸ್ ತುಂಬಾ ಹಠ ಪಟ್ಟಿದ್ದಕ್ಕೆ ಟ್ರೇಡ್ ಮಾಡಿದ್ರು ಸರ್. ಅದರದೆಲ್ಲ ರಿಕವರ್ ಮಾಡಿದ್ರು ಸರ್. ಇವಾಗ ಒಳ್ಳೆ ವರ್ಕಿಂಗ್ ಮೇಕರ್ ಆಗಿದಾರೆ ಸರ್, ಏನ್ ತೊಂದ್ರೆ ಇಲ್ಲ. ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್, ನಿಮ್ ಎಕ್ಸ್ಪೀರಿಯನ್ಸ್ ಡಿಪೆಂಡ್ ಆಗುತ್ತೆ. ನಾವ್ ಹೇಳೋದು ಕಮ್ಮಿ ಕಾಸ್ಟ್ ಅಲ್ಲಿ ಲಾಸ್ ಆಗಿ ಎಕ್ಸ್ಪೀರಿಯನ್ಸ್ ಕಲಿಯೋಣ ಅಂತ. ಆದ್ರೂ ಸರ್ ಆಪ್ಷನ್ಸ್ ಟ್ರೇಡ್ ಭಾರಿ ರಿಸ್ಕ್ ಸರ್. ಸುಮ್ನೆ ಅದ್ರಲ್ಲಿ ಅಡ್ವೈಸ್ ನಾನು ಹೇಳಿದ್ದು ಸರ್, ಯಾರು ಆಪ್ಷನ್ಸ್ ಟ್ರೇಡ್ ಎಂಟ್ರಿನ ಕೊಡ್ಬೇಡಿ, ಆರಾಮ್ ಲಾಂಗ್ ಟರ್ಮ್ ಮಾಡ್ತಾರೆ. ನಮ್ಮ ಇನ್ಸ್ಟಾಗ್ರಾಮ್ ತಗೊಂಡೋಗಿ ಯೂಟ್ಯೂಬ್ ಸರ್ಚ್ ಮಾಡಿ ಎಲ್ಲಾದ್ರೂ ನಿಮ್ಗೆ ಆಪ್ಷನ್ ಟ್ರೇಡಿಂಗ್ ನಾನು ರೆಕಮೆಂಡ್ ಮಾಡಿದ್ರೆ ತೋರಿಸ್ಬಿಡಿ. ಇಲ್ಲ ಮಾಡಿಲ್ಲ ಸರ್, ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಅದು ಬಿಗಿನರ್ಸ್ ಮಾಡೋಕೆ ಆದಂತ ಟ್ರೇಡಿಂಗ್ ಅಲ್ಲ. ಯಾಕಂದ್ರೆ 20 ವರ್ಷ ಮಾರ್ಕೆಟ್ ಅಲ್ಲಿ ಇದ್ದವರು ಪಲ್ಟಿ ಹೊಡಿತಾ ಇದಾರೆ, ಆಪ್ಷನ್ ಟ್ರೇಡಿಂಗ್ ಲಾಸ್ ಆಗ್ತಾ ಇದಾರೆ. ಗೊತ್ತಿರೋರು ಇದಾರೆ, ನಮ್ಮ ಸೀನಿಯರ್ ಅವರು, ನಮ್ಗಿಂತ ಸ್ಟಾಕ್ ಮಾರ್ಕೆಟ್ ಸೀನಿಯರ್, ಅವ್ರದ್ದು 1 ಶೇರ್ ಪೋರ್ಟ್ಫೋಲಿಯೋ ಇದೆ, ಓಕೆನಾ? ನನ್ನ ಫ್ರೆಂಡ್ ಸರ್ 15 ಲಕ್ಷ ಲಾಸ್ ಕೇಳ್ಕೊಳ್ಳಿ, 1 ಶೇರ್ ಪೋರ್ಟ್ಫೋಲಿಯೋ ಒಳ್ಳೆ ಪ್ರಾಫಿಟ್ ಬಂದಿದೆ ನಾ ಹೋಗ್ಬಿಟ್ಟು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಆಡಿ ಕಳಿತಾರೆ. ಇಕ್ವಿಟಿಯಲ್ಲಿ ಸಂಪಾದನೆ ಮಾಡ್ತಾರೆ, ಇಕ್ವಿಟಿಯಲ್ಲಿ ಸಂಪಾದನೆ ಮಾಡೋ ಆಪ್ಷನ್ಸ್ ಅಲ್ಲೂ ಕಳಿತಾರೆ. ಅದೇ ಸರ್, ಅದೇ ಆಗ್ತಾರೆ ಸರ್, ಮಾಡ್ಕೊಂತ ಇರ್ತಾರೆ. ಅದಕ್ಕೆ ಅದನ್ನ ಯಾರೇ ದಯವಿಟ್ಟು ನೀವು ಇಲ್ಲಿ ಯಾರೆಲ್ಲ ಇದೀರಾ ಆಪ್ಷನ್ ಟ್ರೇಡಿಂಗ್ ಮಾಡಕ್ ಹೋಗ್ಬಿಡಿ ಅಂತಾನೆ ನನ್ನ ಒಂದು ರಿಕ್ವೆಸ್ಟ್. ಅದೇ ಇರ್ಲಿ ಸರಿ ಸರ್. ಒಂದು ರಿಕ್ವೆಸ್ಟ್ ಏನಂದ್ರೆ, ಈಗ ನಾವು ಮಾರ್ಕೆಟ್ ಅಲ್ಲಿ ಬಹಳ ದಿವಸ ಬದುಕ್ಬೇಕಂತ ಬರ್ತಾ ಇದೀವಿ ಸರ್. ಆಕ್ಚುಲಿ ನಮ್ ಕನಸಿರೋದು ಒಂದ್ 10 ಲಕ್ಷ ಮಾಡ್ಕೊಂಡು ಹೋಗ್ಬಿಡೋಣ, ಒಂದ್ 5 ಲಕ್ಷ ಮಾಡ್ಕೊಂಡು, 10 ಲಕ್ಷ ಮಾಡೋದ್ರ ನಾವು ಇಲ್ಲೇ ಜಮೀನಲ್ಲಿ ದುಡ್ಕೊಂಡು ಆರಾಮಿದೇವಿ ಸರ್. ಜಮೀನಲ್ಲಿ ಮಾಡ್ತಾ ಇದೀವಿ, ಇಲ್ಲಿ ಒಂದ್ ನೌಕರಿ ಹಿಡ್ಕೊಂಡಿದೀವಿ, ಅದಕ್ಕೆ ನಮ್ ಲೈಫ್ ಚೆನ್ನಾಗಿದೆ. ಅಷ್ಟು ಮಾಡೋದ್ರ ನಿಮ್ ಇದಕ್ಕೆ ಬರೋ ಅವಶ್ಯಕತೆ ಇಲ್ಲ ಸರ್. ಆಕ್ಚುಲಿ ವಿಜಯ್ ಕೆಡಿ ಅವ್ರು ಹೇಳ್ತಾ ಇದ್ರು, ಒಂದ್ ಸ್ಟಾಕ್ ಅಲ್ಲಿ ಅವ್ರಿಗೆ 16,000 ಪಟ್ಟಾಗಿದೆ ಅಂತ. ಒಂದ್ ಸ್ಟಾಕ್ ವಿಜಯ್ ಕೆಡಿ ತೋರಿಸ್ತಾ ಇದ್ನಲ್ಲ, 16,000% ಅಲ್ಲ, 16,000 ಪಟ್ಟು. 1 ಲಕ್ಷ ಹಾಕಿದ್ರೆ ಎಷ್ಟು ಆಗ್ತಾ ಇದೆ? ಇಷ್ಟೊಂದು ರಿಟರ್ನ್ ಸರ್ ಜಗತ್ತಲ್ಲಿ ಎಲ್ಲೂ ಹೋಗಿ ತೆಗಿಯಕ್ಕಾಗಲ್ಲ ಸರ್. ನಮ್ದೇನ್ ರಿಜಿಸ್ಟ್ರೇಷನ್ ಅಂದ್ರೆ, ನಮ್ಗೆ ನೀವು ನಮ್ಗೆ ಈಗ ಸ್ಟಾಕ್ಸ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಹೇಗ್ ಮಾಡೋದು, ನಾವು ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡಿಂಗ್ ಆಗಿ ನಿಲ್ಬೇಕಂತ ಬರ್ತಾ ಇದೆ ಸರ್. ನಮ್ಗೆ ಏನಂದ್ರೆ, ನಾವ್ ಅಟ್ಲೀಸ್ಟ್ 4 ಆದ್ಮೇಲೆ ನಮ್ಗೆ ಯಾರ್ಯಾರು ಮಾರ್ಕೆಟ್ ಬಗ್ಗೆ ಗೊತ್ತಂದ್ರೆ ನನ್ಗೆ ಹೇಳ್ಬೇಕು ಸರ್. ಆತರ ನಾವ್ ನಿಲ್ಬೇಕಂತ ಬರ್ತಾ ಇದೆ ಸರ್. ನನ್ ಕನಸು ಇದೆ ಸರ್, ನಾನ್ ನನ್ ಮಕ್ಕಳಿಗೆ ಆಯ್ತು ನನಗ್ ಗೊತ್ತಿದ್ದಾಗ ನಾನ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂದ್ರೆ ನನಗೆ ಎಜುಕೇಶನ್ ಬೇಕಾಗಿದೆ ಸರ್. ನೋಡಿ, ನಾವು ಕಲಿಬೇಕಾದ್ರೆ ಯಾರು ಹೇಳ್ಕೊಡಾರ ಇರ್ಲಿಲ್ಲ, ನಮ್ ಕಷ್ಟ ಬಿದ್ದು ಕಲ್ತಿದೀವಿ ನಾವು. ನಮ್ ಆ ಪರಿಸ್ಥಿತಿ ನೆಕ್ಸ್ಟ್ ಜನರೇಷನ್ ಬೇಡ ಅಂತ. ನಮ್ಗೆ ಸರ್ ನೀವು ಫೀಸ್ ನ ತಗೊಳ್ಳಿ, ನಾ ಫೀಸ್ ಏನ್ ತೊಂದ್ರೆ ಇಲ್ಲ, ನಾವು ಕೊಡ್ತೇವೆ. ಕಲಿಬೇಕಾದ್ರೆ ನಾವು ಕೊಡ್ಬೇಕು ಸರ್, ಅದು ನಮ್ ರೂಲ್ಸ್. ಅದೇನ್ ತೊಂದ್ರೆ ಇಲ್ಲ ಸರ್. ನಂದೇನ್ ಗೊತ್ತಾ, ಈ ಫೀಸ್ ಏನ್ ಗೊತ್ತಾ, ನೀವು ಸ್ವಲ್ಪ ದಿವಸ ಆದ್ಮೇಲೆ 1 ವರ್ಷ ನಮ್ ಜೊತೆ ಜರ್ನಿ ಮಾಡಿದ್ರೆ ಇದೆಲ್ಲ ಏನ್ ಸರ್ ನೀವು ಇಷ್ಟೊಂದು ಅಂದ್ರೆ ಲೆಕ್ಕಕ್ಕಿಲ್ಲ. ಇದೆಲ್ಲ ನೀವು 1 ಡೇ ಬರುತ್ತೆ. ಮಾರ್ಕೆಟ್ ಅಲ್ಲಿ ಯಾರು ಫೀಸ್ ಕಟ್ಟೋಲ್ಲ ಅಂತಾರಲ್ಲ ಅವ್ರು ಮಾರ್ಕೆಟ್ ಬರೋದ ಬೇಡ ಸರ್. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಅದು ಗುರು ದಕ್ಷಿಣ ಇದ್ದಂಗೆ ಸರ್. ಫೀಸ್ ಎಲ್ಲ
ಇದು ಒಂಥರ ಗುರುಗಳು ದಕ್ಷಿಣ ಇದ್ದಂಗ ಸರ್. ನಾವು ಗುರು ದಕ್ಷಿಣೆ ಕೊಡ್ಬೇಕು ಸರ್. ಈಗ ಒಂದು ಎಂಜಿನಿಯರ್ ಮಾಡ್ಬೇಕಂದ್ರೆ 5 ಲಕ್ಷ ಪೇ ಮಾಡ್ತೇವೆ ಅಂದ್ರೆ ಇದಕ್ಕೂ ಹಾಗೆ ಇದೆ ಸರ್. ಅಲ್ಲಿ ಕೊಡ್ತಾರೆ ಮೆಡಿಕಲ್ ಹೋಗಿ 1 ಕೋಟಿ ಕೊಡ್ತಾರೆ, ಇಲ್ಲಿ ಬಂದು ಯೋಚನೆ ಮಾಡ್ತಾರೆ ಅಷ್ಟೇ. ಅಂದ್ರೆ ಎಲ್ಲಾ ತರ ಇದಾರೆ, ಇಲ್ಲ ಮೈಂಡ್ ಇಲ್ಲ ಸರ್, ಮೈಂಡ್ ಹಂಗೆ ವರ್ಕ್ ಮಾಡ್ದ ಸರ್. ಏನ್ ಮಾಡಕ್ ಬರಲ್ಲ, ಈ ಫೀಲ್ಡ್ ಮೇಲೆ ವಿಶ್ವಾಸ ಇರಲ್ಲ ಸರ್, ಬರುತ್ತಿಲ್ಲ ಅಂತೇಳಿ ಭಯ ಇರುತ್ತೆ ಸರ್, ಭಯ ಸಿಕ್ಕಾಬಿಡಿ ಭಯ. ಇದು ಕ್ಯಾಪಿಟಲ್ ಮಾರ್ಕೆಟ್, ದುಡ್ಡಿದ್ರೆ ಇದು ಇಲ್ಲಿ ದುನಿಯಾ, ದುಡ್ಡಿಲ್ಲ ಅಂದ್ರೆ ಏನಿಲ್ಲ, ಇಲ್ಲಿ ಜೀರೋ. ಇಲ್ಲಿ ಹೌದು ಸರ್ ಹಾಕಿ ದುಡ್ಡು ಸರ್. ನಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಕಲಿಸ್ಕೊಡಿ ಸರ್, ಆಮೇಲೆ ಚಾರ್ಟ್ ಅನಾಲಿಸಿಸ್ ಕಲಿಸ್ಕೊಡಿ, ಆಮೇಲೆ ಕೋರ್ಸ್ ಇದೆ ಚಾರ್ಟ್ ಕಲೀರಿ ನೀವು, ಅದರಲ್ಲಿ ಪರ್ಫೆಕ್ಟ್ ಆಗಿ ನೀವು ಇದು ಮಾಡಿ. ಇದು ನೋಡಿ ನಮ್ದು ಕೋರ್ಸ್ ಇದೆ, ಅದು ಸರ್. ಪಾಟೀಲ್ ಸರ್ ಹೇಳಿ ಪ್ಲೀಸ್. ಪಾಟೀಲ್ ಸರ್, ಈಗ 10,000 ಅಲ್ಲಿ ನಮಗೆ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಎರಡು ಕಲಿಸ್ತೀರಾ? ಇಲ್ಲ ಸರ್, ಅದು ಕೋರ್ಸ್ ಓನ್ಲಿ ಸ್ಟಾಕ್ ರೆಕಮೆಂಡ್ ಸರ್ವಿಸ್ ಇದು. ಪ್ಲೀಸ್ ಅದನ್ನ ಕ್ಲಾರಿಫೈ ಮಾಡ್ರಿ ಮೇಡಮ್ ಸರ್. ನಮಗೆ ಹೆಂಗಂದ್ರೆ ಈಗ ಇದು ಸ್ಟಾಕ್ ರೆಕಮೆಂಡ್ ಗೆ 10,000 ಒಂದ್ ವರ್ಷಕ್ಕೆ. ಹೌದೌದು ಸರ್, ಹೌದೌದು. ಹೌದಾ? ಹೌದು ಸರ್. ಆಮೇಲೆ ಈಗ ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಗೆ ಬೇರೆ ಸಪರೇಟ್ ದುಡ್ಡು ಕಟ್ಬೇಕಾ ನಾವು? ಟೆಕ್ನಿಕಲ್ ಅನಾಲಿಸಿಸ್ ಬಂದು ಅದು ನಿಮ್ಗೆ ಆಪ್ ಅಲ್ಲೇ ಇರುತ್ತೆ, ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು, ಅಲ್ಲೇ ಕಲಿಬೇಕು, ಅದು ಸಪರೇಟ್. ಅದು ಸರ್ ಹೇಳ್ತಿದಾರಲ್ಲ ಸರ್. ಈಗ ಫಂಡಮೆಂಟಲ್ ಅನಾಲಿಸಿಸ್ ಫ್ರೀ ಆಗಿ ಕೊಡ್ತೀರಾ ಅಥವಾ ಅದಕ್ಕೂ ದುಡ್ಡು ಕಟ್ಟಬೇಕಾ? ಫಂಡಮೆಂಟಲ್ ಅನಾಲಿಸಿಸ್ ನಾನು ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋ ಮಾಡಿದೀನಿ, ನೋಡಿ. ಫಂಡಮೆಂಟಲ್ ಅನಾಲಿಸಿಸ್ ಇಂದ ನೀವು 100% ಆಗಿ ಈಗ ನಾನು ಕಲ್ತಿದ್ದೀನಿ ಸರ್ ಅಲ್ಲಿ ಸರ್. ಒಂದು ಓಕೆ ಸರ್, ಹೇಳಿ. ಅದು ನಾನು ನೆಕ್ಸ್ಟ್ ಅದಕ್ಕೂ ಸರ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸರ್, ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಾ ಅಂದ್ರೆ, ಈಗ ಕ್ವಾರ್ಟರ್ ಡೌನ್ ಬರ್ತಾ ಇದಲ್ಲ, ಈ ಎಷ್ಟು ಕ್ವಾರ್ಟರ್ ಡೌನ್ ಬಂದ್ರೆ ಎಕ್ಸಿಟ್ ಆಗ್ಬೇಕು ನಾವು? ನಾನೇನ್ ಹೇಳೋದು ಸರ್, ಕ್ವಾರ್ಟರ್ ನೋಡಿ 3 ತಿಂಗಳಿಗೆ ಯಾಕೆ ಆಯ್ತಾರ, ಡೈಲಿ ನೋಡಿ ಇವತ್ತೇ ಏನಾಗ್ತದೆ ನಾಳೆ ಏನಾಗ್ತದೆ ಅಂತ ನೋಡಿ, ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಬಿಡಿ, ಬೆಟರ್ ಅಲ್ವಾ? ಟೆಕ್ನಿಕಲ್ ಆಯ್ತು ಸರ್. ಈಗ ನಾವು ಲಾಂಗ್ ಟರ್ಮ್ ಗೆ ಸ್ಟಾಕ್ ಇನ್ವೆಸ್ಟ್ ಮಾಡಿರ್ತೀವಿ, ಸಪೋಸ್ ಯಾವ್ದೋ ಒಂದು ಸ್ಟಾಕ್ ತಗೋತೀವಿ. ಈಗ ರಿಲಯನ್ಸ್ ಇಂಡಸ್ಟ್ರಿ ಅಂತ ತಗೊಳ್ಳಿ ಸರ್. ರಿಲಯನ್ಸ್ ಇಂಡಸ್ಟ್ರಿಯನ್ನ ನಾವು ಇಯರ್ ಆನ್ ಇಯರ್ ಪ್ರಾಫಿಟ್ ನೋಡ್ಬೇಕಾ ಅಥವಾ ಕ್ವಾರ್ಟರ್ ನೋಡಿ ಎಕ್ಸಿಟ್ ಆಗ್ಬೇಕಾ ಅಥವಾ ಇಯರ್ ಆನ್ ಇಯರ್ ನೋಡಿ ಎಕ್ಸಿಟ್ ಆಗ್ಬೇಕಾ? ಸರ್ ಫಂಡಮೆಂಟಲ್ ಪ್ರಾಬ್ಲಮ್ ಏನಂದ್ರೆ, ಇದು ಫಂಡಮೆಂಟಲ್ ನಿಮ್ಗೆ ರೀಚ್ ಆಗೋದು ಲೇಟು, ಓಕೆನಾ? ಇದು ನಮ್ಗೆ ಇಮಿಡಿಯೇಟ್ ರೀಚ್ ಸರ್. ಓಕೆ, ಎಸ್ ಬ್ಯಾಂಕ್ ಅಲ್ಲಿ ಆಯ್ತಲ್ಲ ಸರ್. ಟೆಕ್ನಿಕಲ್ ನೋಡಿ ಕೂಡ ಲಾಂಗ್ ಟೈಮ್ ಮಾಡಬಹುದು, ನೋ ಪ್ರಾಬ್ಲಮ್. ಅದರಲ್ಲೂ ನಾನು ಹಂಗೆ ಅದನ್ನ ನೋಡೇ ಮಾಡ್ತಾ ಇರೋದು. ಓಕೆ ಸರ್. ನಾನು ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ನೋಡಿನೇ ಡಿಸಿಷನ್ ತಗೊಳ್ಳೋದು ಯಾವುದೇ ಒಂದು ಇದು ಸ್ಟಾಕ್. ನೀವು ಟ್ರೈ ಮಾಡಿ, ನೀವು ಇದ್ರ. ಥ್ಯಾಂಕ್ ಯು ಸರ್. ಸರಿ ಇದೆ. ಬೈ ಮಾಡಕ್ ಆಗಲ್ಲ, ನೋಡಿ ಬೈ ಮಾಡಕ್ ಆಗಲ್ಲ. ನಿಮ್ದು ಪ್ರತಿಯೊಂದು ಇನ್ಕಮ್ ಪೋರ್ಟ್ಫೋಲಿಯೋಗೆ ಆಡ್ ಆಗುತ್ತೆ ಸರ್, ಇಲ್ಲ ಏನಾದ್ರೂ FD RD ಈ ತರ? ಇಲ್ಲ, ಸ್ಟಾಕ್ಸ್ ಓನ್ಲಿ. ಮುಂಚೆ ಇತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಇತ್ತು, ETF ಅಲ್ಲಿ ಇತ್ತು. ನಾವು ಡೇ ಬೈ ಡೇ ಯಾವಾಗ ನನ್ಗೆ ಇದ್ರಲ್ಲಿ ಕಾನ್ಫಿಡೆನ್ಸ್ ಬಂತು ಅವಾಗ ಎಲ್ಲಾನು ಕೂಡ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಡಿಪೆಂಡ್ ಆಗುತ್ತೆ, ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ಲ ಇದು. ನೀವೆಷ್ಟು ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ, ನೀವೇನು ಟ್ರ್ಯಾಕ್ ಮಾಡ್ತಾ ಇದ್ರೆ, ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರೆ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ ಫೋಕಸ್ ಒಂದ್ ಕಡೆ ಇರ್ಬೇಕು ಸರ್. ನಮ್ ಸಕ್ಸಸ್ ಆಗ್ಬೇಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಇರಬಾರ್ದು, ಆ ಕಡೆ ಏನು ಈ ಕಡೆ ಅಂತ ಕನ್ಫ್ಯೂಷನ್. ನಾವು ಚಾರ್ಟ್, ನನಗೆ 100% ಚಾರ್ಟ್ ನನ್ ನಂಬೋದು. ನಾನು ಮಾರ್ಕೆಟ್ ಏನೇ ನ್ಯೂಸ್ ಬರ್ಲಿ, ಏನೇ ಫಂಡಮೆಂಟಲ್, ಅದು ಕಂಪ್ನಿ ಮೈನಸ್ ಅಲ್ಲಿ ಇರೋ ಸ್ಟಾಕ್ ಅಲ್ಲಿ ಹಾಕಿನೂ ದುಡ್ಡು ಮಾಡಿದೀವಿ ನಾವು ಫಂಡಮೆಂಟಲ್ ಪ್ರಕಾರ. ಇವಾಗ ಎಕ್ಸಾಂಪಲ್ ವೇದಾಂತ ತಗೊಳ್ಳಿ, ವೇದಾಂತದಲ್ಲಿ 100% ಫ್ಲಡ್ಜ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಫಂಡಮೆಂಟಲ್ ಪ್ರಕಾರ ಹೋದ್ರೆ ಮಾಡಬಾರ್ದು, ಕರೆಕ್ಟಾ? ವೇದಾಂತದಲ್ಲಿ ನಿಮ್ಗೆ 100% ಪ್ಲಸ್ ಅಡ ಇಟ್ಬಿಟ್ಟಿದ್ದಾರೆ, 100% ಕಂಪ್ನಿನೇ ಅಡ ಇಟ್ಟಿದ್ದಾರೆ. ಅದು ಸಿಕ್ಕಾಪಟ್ಟೆ ಸಾಲ ಇದೆ ಸರ್, ನಾನು ನೋಡಿದ್ದೀನಿ. ಫಂಡಮೆಂಟಲ್ ನೋಡ್ರೆ ಏನ್ ಹೇಳ್ತಾರೆ, ಇದನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಪ್ರಾಫಿಟ್ ಹೇಗ್ ಮಾಡೋದು ಸರ್ ಫಂಡಮೆಂಟಲ್ ಸ್ಟ್ರಾಂಗ್ ಇಲ್ಲ ಅಂದ್ಮೇಲೆ? ನಾನೇನ್ ಹೇಳೋದಂದ್ರೆ, ಫಂಡಮೆಂಟಲ್ ಇಂಡೈರೆಕ್ಟ್ಲಿ ನಾವು ಫಂಡಮೆಂಟಲ್ ನೋಡೋದು, ಬಟ್ ನೋಡೋ ವಿಧಾನ ಚಾರ್ಟ್ ಮುಖಾಂತರ ನೋಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಇವಾಗ ನಾವು ಯಾವ ತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ದೊಡ್ಡ ಇನ್ವೆಸ್ಟರ್ಸ್ ಇದಾರಲ್ಲ, ಅವರು ಒಂದು ಫಂಡಮೆಂಟಲ್ ಮಾಡೋದು ಡಿಫ್ರೆಂಟ್, ನಾವು ಫಂಡಮೆಂಟಲ್ ನೋಡೋದು ಡಿಫ್ರೆಂಟ್. ಈಗ ಬಿಗ್ ಇನ್ವೆಸ್ಟರ್ಸ್ ಇದಾರೆ, ಅವ್ರ ಹತ್ರ ಸೋರ್ಸ್ ಬೇರೆ ಇದೆ. ಅವರು ಫಂಡಮೆಂಟಲ್ ಅನಲೈಸ್ ಮಾಡಿ ಅವರು ಇವತ್ತೊಂದು 10,000 ಶೇರ್ ತಗೊಂತಾರೆ, ಒಂದು 10 ಕೋಟಿಗೋ 20 ಕೋಟಿ ಶೇರ್ ತಗೊಂತಾರೆ. ಅಲ್ಲೊಂದು ಕ್ಯಾಂಡಲ್ ರೆಡಿ ಆಗುತ್ತೆ ಈ ತರ. ಆ ಕ್ಯಾಂಡಲ್ ನೋಡಿ ನಾವು ಡಿಸಿಷನ್ ತಗೊಳ್ಳೋದು. ಇಂಡೈರೆಕ್ಟ್ ಆಗಿ ನಾವು ಫಂಡಮೆಂಟಲ್ ನೋಡ್ತಾ ಇದೀವಿ, ಬಟ್ ನಾವು ರಿಯಲ್ ಟೈಮ್ ನೋಡ್ತಾ ಇದೀವಿ. ಇಂಡೈರೆಕ್ಟ್ಲಿ ತಿರುಗಿಸಿ ಬಂದು ನಾವು ಫಂಡಮೆಂಟಲ್ ನೋಡೋದು, ಬಟ್ ನಾವೇನು ವೆಬ್ಸೈಟ್ ಅಲ್ಲಿ ಫಂಡಮೆಂಟಲ್ ನೋಡ್ತೀವಿ ಆ ತರ ಅಲ್ಲ, ಚಾರ್ಟ್ ಅಲ್ಲಿ ನೋಡ್ತೀವಿ ನಾವು. ಡಿಫ್ರೆನ್ಸ್ ಅಷ್ಟೇ ಸರ್. ಇನ್ನೊಂದು ಕ್ವಶನ್, ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಇಂದನೇ ಅರ್ನಿಂಗ್ಸ್ ಮಾಡಬಹುದು ಅಂತಾರಲ್ವಾ, ಅದು ನಿಜನಾ ಸರ್? ನಿಜಾನ ಹೌದು, ಸುಳ್ಳು ಹೌದು. ನಿಜಾನ ಹೌದು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಂದನೇ ನಂದು ಫುಲ್ ಲೈಫ್ ನಡೀತಾ ಇದೆ ಅಂತ ಹೇಳ್ತಾರೆ. ನಡೀತಾ ಅಂದ್ರೆ ಸರ್, ಮನೆ ತಗೊಂಡೆ, ಜಮೀನ್ ತಗೊಂಡೆ ಅಂತ ಯಾವ್ದಾದ್ರೂ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅದ್ ಎಷ್ಟು ನಿಜ ಎಷ್ಟು ಸುಳ್ಳು? 99% ಸುಳ್ಳು ಇರುತ್ತೆ ಸರ್. 1% ತಗೋಬಹುದು, ಇಲ್ಲ ಅಂತಲ್ಲ. ಲಾಂಗ್ ಟೈಮ್ ಅಲ್ಲಿ ತಗೋಬಹುದು. 1 ವರ್ಷದಿಂದ ಸಡನ್ ಆಗಿ ಉದ್ಭವ ಆಗ್ತಾರೆ ಗೊತ್ತಾ, 1 ವರ್ಷ 2 ವರ್ಷದಿಂದ ಅವರೆಲ್ಲ ಅವ್ರು ಡೌಟ್ ಪಟ್ಟಿಲ್ಲ. ಒಂದ್ 10 ವರ್ಷದಿಂದ ಇದಾರ, 5 ವರ್ಷದಿಂದ ನಾನು ತಗೊಂಡಿದ್ದೀನಿ, ಪ್ರಾಪರ್ಟಿ ತಗೊಂಡಿದ್ದೀನಿ. ನಾನು ಕೋವಿಡ್ ಅಲ್ಲಿ ಅರ್ನ್ ಮಾಡಿ ಸ್ಟಾರ್ಟ್ ತಗೊಂಡಿದ್ದೀನಿ. ನಾನು 8 ವರ್ಷ ಆಯ್ತು ಸ್ಟಾರ್ಟ್. ಮೊನ್ನೆ ಕೋವಿಡ್ ಟೈಮ್ ಅಲ್ಲಿ
ಬಟ್ ಇನ್ನೊಂದೇನು ಗೊತ್ತಾ ಸರ್, ನಾನ್ ಸಿಂಪಲ್ ಹೇಳೋದು, ನೀವು ದುಡ್ಡು ಅರ್ನ್ ಮಾಡ್ತಾ ಇದೀರಿ, ನೀವೇ ಅನ್ಕೊಳ್ಳಿ ನಿಮ್ಮ ಹತ್ರ ದುಡ್ಡು ಇದ್ರೆ ಎಕ್ಸ್ಟ್ರಾ ಏನ್ ಮಾಡ್ತೀರಾ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕರೆಕ್ಟಾ? ಅದನ್ನ ಮಾಡಿ ಲೈಫ್ ಸ್ಟೈಲ್ ಮಾಡ್ತೀರಾ, ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಜಾಸ್ತಿ ಮಾಡ್ತೀನಿ ಇನ್ವೆಸ್ಟ್ಮೆಂಟ್. ಖರ್ಚು ಮಾಡಿ ಏನ್ ಖರ್ಚು ಮಾಡ್ತಾ ಇದೀನಿ ಅಂತ ಯಾಕೆ ತೋರಿಸ್ತಾ ಇದ್ರೆ ಅರ್ಥ ಆಗಲ್ಲ, ನನಗೂ ಕೂಡ ಅರ್ಥ ಆಗಿಲ್ಲ. ತುಂಬಾ ಜನ ಏನಂದ್ರೆ ಇವಾಗ ಜಾಸ್ತಿ ಫೇಕ್ ಬಂದಿದೆ ಸರ್, ಅದು ರಾತ್ರಿ ಟ್ರೇಡಿಂಗ್ ಇಂದ ಹಂಗಾದೆ ಹಿಂಗಾದೆ ಅಂತ. ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಹೌದು, ಇನ್ಸ್ಟಾಗ್ರಾಮ್ ನಾನು ನೋಡ್ತಾ ಇರ್ತೀನಿ ಸರ್, ಅದಕ್ಕೆ ಆ ಕ್ವಶನ್ ಕೇಳಿದೆ. ನಿಮ್ಗೆ ಪ್ರಾಫಿಟ್ ಎಲ್ಲ ಎಡಿಟ್ ಮಾಡಿ ಅದೆಲ್ಲ ಆಪ್ ಇದೆ, ಕೈಟ್ದೇನೆ ಆಪ್ ಇದೆ, ಸಪರೇಟ್ ದುಡ್ಡು ಕೊಟ್ರೆ ಪ್ರೈವೇಟ್ ಆಪ್ ಸಿಗುತ್ತೆ. ನೀವು 1 ಲಕ್ಷ ಬೇಕಾದ್ರೆ ಪ್ರಾಫಿಟ್ ತೋರಿಸಬಹುದು ಲೈವ್ ಆಗಿ. ಅಲ್ಲೇ ನೀವು ರೈಟ್ ಕ್ಲಿಕ್ ಮಾಡಿ ಎಡಿಟ್ ಕೂಡ ಮಾಡಬಹುದು, ಡೇಟಾ ಎಲ್ಲ ಎಡಿಟ್ ಮಾಡಬಹುದು. ಈ ಎಕ್ಸಾಂಪಲ್ ಯೂಟ್ಯೂಬ್ ಅನ್ನು ಯಾವ್ದೊಂದು ನಿಮ್ದೇ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೆ, ಮಧ್ಯದಲ್ಲಿ ಆಡ್ ಬಂತು ನನಗೆ 48,000 ಪ್ರಾಫಿಟ್ ಟುಡೇ ಅಂತ. ಅದು ಹೆಚ್ಚಿನ ಸ್ಕ್ರೀನ್ ಶಾಟ್, ಇದು ಜೆರಾದಾ ಕೈಟಿಂದ, ಅದು ಜೆರಾದಾನೇ ಕೈಟ್ ಇದೆ, ಅದು ಕೇಸ್ ಎಲ್ಲ ಮಾಡಿದಾರೆ ಅವರು. ಕೋಲನ್ ಅಂತ ಆಪ್ ಇದೆ, ಅದೆಲ್ಲ ಮಾಡ್ತಾ ಇರ್ತಾರೆ ಸರ್. ಬಟ್ ನೀವು ಒಬ್ಬ ವ್ಯಕ್ತಿ ಮಾತಾಡೋದವ್ರು ವೇಟ್ ಎಷ್ಟು ದಿವಸದಿಂದ ಇದಾರೆ ಅದ್ರ ಮೇಲೆ ಕಂಡಿಡ್ಬೋದು ಅಷ್ಟೇ. ಅವ್ರ ಮನ್ಸಲ್ಲಿ ಹೋಗಿ ಅವ್ರ ಸಿಸ್ಟಮ್ ಅಲ್ಲಿ ಹೋಗಿ ಚೆಕ್ ಮಾಡಕ್ ಆಗಲ್ಲ, ಹೌದಲ್ವಾ? ಅವ್ರ ಜರ್ನಿ ನೀವು ತುಂಬಾ ದಿವಸದಿಂದ ನೋಡ್ತಾ ಇರ್ತೀರಿ. ಅವ್ರು ಏನು ಹೇಳ್ತಾರೆ, ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ನಿಂತ್ಕೊಂತಾರ, ಅದೇ ತರ ಅವರು ಎಲ್ಲ ದಿನ ಒಂದು ಚೇಂಜ್ ಮಾಡ್ತಾ ಇರ್ತಾರ. ಬಿಹೇವಿಯರ್ ಅಬ್ಸರ್ವ್ ಮಾಡಿ ಕಂಡಿಡ್ಬೇಕಷ್ಟೇ ನೀವು, ಅವರು ಜೆನ್ಯೂನ್ ಹೇಳ್ತಿದಾರ ಏನ್ ಹೇಳ್ತಿದಾರ. ಅದರ್ವೈಸ್ ಏನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅದನ್ನೆಲ್ಲ, ಏನು ಮಾಡಕ್. ಸರ್ ಇವ್ರು ಸರ್ ಹೇಳಿದ್ರಲ್ಲ ಸರ್, ಬ್ರೋಕರೇಜ್ ಸಂಬಂಧ ಮಾಡ್ಬೋದಲ್ಲ ಸರ್ ಅವರು? ಏನ್ ಹೇಳಿ ಬ್ರೋಕರೇಜ್ ಇದೆಯಲ್ಲ ಬ್ರೋ. ಈಗ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ನಾನೇನಾದ್ರೂ ನಾಳೆಯಿಂದ ನಿಮ್ಗೆ ಎಲ್ರಿಗೂ ಅಕೌಂಟ್ ಓಪನ್ ಮಾಡಿಸಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಕೊಟ್ರೆ ಹೈಯೆಸ್ಟ್ ಇನ್ಕಮ್ ಬರುತ್ತೆ ನನಗೆ. ಇವ್ರು ಸರ್ ಲಾಸ್ಟ್ ಈಗ ಮಾತಾಡಿದ್ರಲ್ಲ ಸರ್, ಇವರು ಅಡ್ವರ್ಟೈಸ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಎಲ್ಲ ಅಮೌಂಟ್ ಇರುತ್ತೆ, ಫೀಸ್ ಇರುತ್ತೆ, ಕಟ್ಟಬೇಕಾಗುತ್ತೆ. ಅಂದ್ರೆ ಅವ್ರಿಗೆ ಅದರಿಂದ ಏನೋ ಬೆನಿಫಿಟ್ ಇರುತ್ತೆ ಸರ್. ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮ ಹತ್ರ ಇವ್ರು ಬರ್ಬೋದು, ನಮ್ಗೆ ಬ್ರೋಕರೇಜ್ ಅವ್ರು ಯಾರು ನೋಡಿ ಅವ್ರದ್ದು ಏನಂದ್ರು ಇಂಟ್ರೆಸ್ಟ್ ಇಲ್ಲದೆ ಯಾರು ಸುಮ್ನೆ ಫ್ರೀ ಆಗಿ ಯಾರು ಏನು ಮಾಡಲ್ಲ ಸರ್. ಕೆಲವೊಂದಿಷ್ಟು ಸ್ಟಾಕ್ ಕೊಡ್ತಾರಲ್ಲ ಸರ್, ಈ ಸ್ಟಾಕ್ ತಗೊಳ್ಳಿ ಅಪ್ಪ ಆಗತ್ತೆ ಅಂತ ಹೇಳಿ ಸರ್, ಅವ್ರಿಂದ ಏನೋ ಬೆನಿಫಿಟ್ ಇರ್ಬೋದಲ್ಲ ಸರ್ ಅವ್ರಿಗೆ? ನಾವು ನೋಡಿ ಯೂಟ್ಯೂಬ್ ಅಲ್ಲಿ ಕೊಡ್ತೀವಿ, ಸ್ಟಾಕ್ ಕೊಡ್ತೀವಿ. ಬಟ್ ನಿಮ್ಗೆ ನೆಕ್ಸ್ಟ್ ಡೇ ಅದನ್ನ ಟ್ರ್ಯಾಕ್ ಮಾಡೋದು ಹೆಂಗೆ, ಕಂಟಿನ್ಯೂ ನಿಮ್ ಬಂದ್ ಹೇಳಕ್ ಆಗಲ್ಲ ನಾನು ನೆಕ್ಸ್ಟ್ ಡೇ ಏನಾಗುತ್ತೆ ಅದ ಸ್ಟಾಕ್ ಅಲ್ಲಿ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಈಗ ಯೂಟ್ಯೂಬ್ ಅಲ್ಲಿ ನಾನು ಟಾಟಾ ಪವರ್ ಕೊಟ್ಟಿದ್ದೆ ಒಂದು 1 year 2 year ಬ್ಯಾಕ್, ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗಿದೆ ಸ್ಟಾಕ್. ಎಕ್ಸೈಡ್ ಇಂಡಸ್ಟ್ರಿ ವಿಡಿಯೋ ಮಾಡಿದೀನಿ, ಹೋಗಿ ನೋಡಿ ಯೂಟ್ಯೂಬ್ ಅಲ್ಲಿ, ಅದು ಕೂಡ ಹೋಗಿದೆ. ಸುಮಾರು ಸ್ಟಾಕ್ ಮಾಡಿದೀವಿ. ನೀವು ಏನಂದ್ರೆ ಗೊತ್ತೇ ಸರ್, ಅವ್ರ ಬಿಹೇವಿಯರ್ ಅವ್ರು ಹೇಳೋದ್ರ ಮೇಲೆ ಎಷ್ಟು ಅನಲೈಸ್ ಸರಿ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅವ್ರನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಯಾವ್ರೇ ಒಬ್ರಿಗೆ ನೀವು ಕಲಿಯೋದು ತಪ್ಪಿಲ್ಲ, ಕಲೀರಿ, ಕೋರ್ಸ್ ಮಾಡಿ, ಸರ್ವಿಸ್ ತಗೊಳ್ಳಿ. ಬಟ್ ಅವ್ರು ಎಷ್ಟು ಜನೂನ್ ಅಂತ ತಿಳ್ಕೊಳ್ಳಿ ಅಷ್ಟೇ. ನಾನು ಹೇಳೋದು, ನಮ್ಮ ಹತ್ರನೇ ಜಾಯ್ನ್ ಆಗ್ಬೇಕಂತೇನಿಲ್ಲ, ನೀವು ಎಲ್ಲೇ ಜಾಯ್ನ್ ಆಗಿ ಎಲ್ಲೇ ಕಲೀರಿ, ಅವ್ರು ಎಷ್ಟು ಜನೂನ್ ಅಂತ ತಿಳ್ಕೊಳ್ಳಿ ಅಷ್ಟೇ, ಸಿಂಪಲ್. ಸರ್ ನೀವು ಅದಾನಿ ಗ್ರೂಪ್ಸ್ ಎಲ್ಲ ಕೆಳಗ್ ಬೀಳುವಾಗ ಒಂದ್ ಮಾತು ಹೇಳಿದ್ರಿ, ಇದೆಲ್ಲ ಕೆಲವೇ ದಿನಗಳು ಆಮೇಲೆ ಮತ್ತೆ ಇವೆಲ್ಲ ಮೇಲೆ ಹೋಗ್ತವೆ ಅಂತಾನೆ ಹೇಳಿದ್ರೆ, ಅದು ನಿಜನೇ ಆಗಿದೆ ನೋಡಿ ಸರ್. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಸರ್. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗೋ ನ್ಯೂಸ್ ಸಿಗಲ್ಲ, ನಮ್ಮ ಹತ್ರ ಡಿಫ್ರೆಂಟ್ ಇರುತ್ತೆ. ನಮಗೆ ಇನ್ಸ್ಟಾಗ್ರಾಮ್ ಹೋಗಿ ನೋಡಿ ಸರ್, ಒಂದು ಕಮೆಂಟ್ ಮಾಡಿದೀನಿ, ಎಥನಾಲ್ ಗೌರ್ಮೆಂಟ್ ಡಿಸಿಷನ್ ಚೇಂಜ್ ಆಗುತ್ತೆ ಅಂತ. ಮೋದಿ ಜೊತೆ ನಮ್ದೇನು ಕಾಂಟ್ಯಾಕ್ಟ್ ಇಲ್ಲ, ಬಟ್ ಡಿಸಿಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳಿದೀನಿ. ನೆಕ್ಸ್ಟ್ ಡೇ ಗೌರ್ಮೆಂಟ್ ಡಿಸಿಷನ್ ಚೇಂಜ್ ಮಾಡಿದ್ದಾರೆ. ಹೌದು ಸರ್, ಕರೆಕ್ಟ್ ಸರ್, ನೋಡಿದೆ ಸರ್, ವಾಚ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೆ ಹಾಕಿದೀನಿ, ಹೋಗಿ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಯಾಕಂದ್ರೆ ನಾವ್ ಏನ್ ನಮ್ಗೆ ಕ್ಲಾರಿಟಿ ಇರ್ಬೇಕು ಸರ್, ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಆಕ್ಷನ್, ಒಂದು ಬಿಹೇವಿಯರ್ ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಹೌದು ಸರ್, ನಾನು ಅದಾನಿ ಒಳಗೆ ತುಂಬಾ ಕಂಪನಿ ಆಗಿರ್ಬೋದು ಎಲ್ಲ ನಾನು 1 ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೀನಿ. ನಾನೇನು ಒಂದ್ ದಿವಸದಲ್ಲಿ ಸ್ಟಡಿ ಮಾಡಿ ನಿಮ್ಗೆ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡಲ್ಲ. ಎಸ್ ಸರ್, ಎಸ್ ಸರ್. ಗೌರ್ಮೆಂಟ್ ಬಗ್ಗೆನೂ ಸ್ಟಡಿ ಮಾಡ್ತಾ ಇರ್ತೀವಿ, ಬರೀ ಸ್ಟಾಕ್ ಬಗ್ಗೆ ಅಲ್ಲ. ಹೌದು ಸರ್, ನೀವ್ ಹೇಳಿದಾಗ ನಾವು ಬೈ ಮಾಡಿದ್ವಿ ಸರ್ ಅದಾನಿ, ಈಗ 200% ಲಾಭದಲ್ಲಿದೆ. ತಗೊಂಡಿದ್ದೀರಾ ಸರ್? ನಾನು 450 ರೂಪಾಯಿಗೆಲ್ಲ ಕೊಡಿಸಿದ್ದೀನಿ ನಮ್ಮ ಗ್ರೂಪ್ ಅಲ್ಲಿ. ಇವಾಗ ಎಷ್ಟಿದೆ ಅದಾನಿ ಪೋರ್ಟ್ 450 ರೂಪಾಯಿ ಕೊಡಿಸಿದ್ದೀನಿ. ಇವಾಗ ಎಷ್ಟಿದೆ ನೀವೇ ಹೋಗಿ ನೋಡಿ ಪ್ರೈಸ್. ಹೌದು ಸರ್, ಅದು ಕರೆಕ್ಟ್. ಬಟ್ ಆ ಮೂಮೆಂಟ್ ಅಲ್ಲಿ ಯಾರು ತಗೊಂತ ಇದ್ರಿ ಸರ್? ಬೆಳೆಯೋ ಟೈಮಲ್ಲಿ ಯಾರು ತಗೊಂಡಿಲ್ಲ, ಎಲ್ಲರೂ ನೆಗೆಟಿವ್. ನನಗೆ ಒಬ್ರು ಸರ್ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಸರ್, ಪ್ಲೀಸ್ ಫೋನ್ ರಿಸೀವ್ ಮಾಡಿ ಅಂತ ಕಾಲ್ ಮಾಡಿದ್ರು ನನಗೆ ಆ ಟೈಮಲ್ಲಿ. ಅವ್ರಿಗೆ ಸಮಾಧಾನ ಮಾಡೋದ್ರಲ್ಲೇ ಸಾಕಾಗೋಯ್ತು ನನಗೆ, ಒಬ್ರಿಗೆ ಸಮಾಧಾನ ಮಾಡೋದ್ರಲ್ಲಿ. ಯಾಕಂದ್ರೆ ನೋಡಿ ಸರ್, ನಾನು ಒಬ್ಬ ಹೇಳ್ತಾ ಇದೀನಿ, ಅಲ್ಲಿ 100 ಜನ ಹೇಳ್ತಾರೆ ನೆಗೆಟಿವ್ ಹೇಳ್ತಾರೆ, ನಾನು ಒಬ್ಬನೇ ಪಾಸಿಟಿವ್ ಮಾತಾಡ್ತಾ ಇದೀನಿ. ಅವ್ರು ಹೆಂಗ್ ನಂಬಬೇಕು? ನಾನು ಅವಾಗ ಎಲ್ಲಾ ಮೀಡಿಯಾದಲ್ಲೂ ಆಕ್ಚುಲಿ ಎಲ್ಲ ನೆಗೆಟಿವ್ ಅಲ್ಲೇ ಮಾತಾಡಿದ್ರು, ನೀವು ಒಂದ್ಸರಿ ಮಾತ್ರ ಪಾಸಿಟಿವ್ ಹೇಳಿದ್ರಿ ಸರ್. ಅದನ್ನೇ ಹೇಳ್ತಾರ ಸರ್, ಇಡೀ ಟಿವಿ ಚಾನಲ್, ಯೂಟ್ಯೂಬ್ ಚಾನಲ್ ಎಲ್ಲರೂ ನೆಗೆಟಿವ್ ಹೇಳ್ತಾರೆ, ನಾನು ಒಬ್ಬ ಪಾಸಿಟಿವ್ ಹೇಳ್ತಾ ಇದೀನಿ. ಹೆಂಗ್ ನಂಬ್ತಾರೆ, ಹೆಂಗ್ ಹೇಳಿ, ನಾನು ಹೆಂಗ್ ನಂಬ್ತಾರೆ ಹೇಳಿ? ಅದಕ್ಕೆ ಏನು ಮಾಡಕ್ಕಾಗಲ್ಲ, ಟೈಮ್ಗೋಸ್ಕರ ಕಾಯ್ಬೇಕಷ್ಟೇ. ಗ್ರೇಟ್ ಸರ್, ನೀವು ಗ್ರೇಟ್ ಸರ್. ಈ ಸ್ಟಾಕು ನಾವು 60 ರೂಪಾಯಿ ಇರ್ಬೇಕಾದ್ರೆ ಹಾಕಿರೋದು. ನಿಮ್ಗೆ ಎಲ್ಲ ಹಾಕಿದೀವಿ ಅಂದ್ರೆ HBL ಪವರ್ ಅಂತ, ನಿಮ್ಗೆ ಆಲ್ರೆಡಿ ರಿಟರ್ನ್ ತೋರಿಸ್ತೀವಿ 600% ಹೋಗಿದೆ ಅಂತ ಹೇಳ್ಬಿಟ್ಟು. ಈ ಸ್ಟಾಕ್ ಎಲ್ಲಿದ್ದಾಗ ಹಾಕಿದೀವಿ ಅಂದ್ರೆ ನಾವು
ರೂಪಾಯಿ 50 ರೂಪಾಯಿ ಇರ್ಬೇಕಾದ್ರೆ ಹಾಕಿರೋದು ಇದು ಸ್ಟಾಕ್. ಆಲ್ಮೋಸ್ಟ್ ಇಲ್ಲಿ ಈ ಮೂಮೆಂಟ್ ಅಲ್ಲಿ ಇನ್ನೂ ಕೆಳಗಡೆ ಇಲ್ಲಿ ಬರುತ್ತೆ ಸರ್. IPO ಆಪ್ಷನ್ ಅಲ್ಲಿ ಯಾವ್ದಂತ ತಗೋಬಹುದಾ ಸರ್ ಕ್ವಾಂಟಿಟಿ? ಅವರು IPO ಜನರಲಿ ನಾನ್ ತಗೊಳಲ್ಲ ಸರ್ IPO ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದಾ ಸರ್? ಯಾಕಂದ್ರೆ IPO ಅಂದ್ರೆ ಕೂಸುಟ್ಟ ಮುಂಚೆ ಕುಲಾಯಿ ಹೊಲ್ಸೋದಂತ ಅದು. ಯಾಕಂದ್ರೆ ಅದು ಡೇಟಾ ಇರಲ್ಲ, ನನಗೆ ನೋಡಕ್ ಡೇಟಾ ಇರಲ್ಲ. ನನಗೆ ಡೇಟಾ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನಾನು ತಗೊಳ್ಳೋದು. ಯಾವುದೇ ಸ್ಟಾಕ್ ಆಗಿರ್ಬೋದು, ಅದು IPO ಆಗಿ ಲಿಸ್ಟಿಂಗ್ ಆದ್ಮೇಲೆ ಅದಕ್ಕೆ ಇಲ್ಲಿ ಟೆಸ್ಟಿಂಗ್ ನಡೀತಾ ಇರುತ್ತೆ. ಎಂತ ದೊಡ್ಡ ಬ್ರಾಂಡ್ ಅಂಬಾನಿ ಕಂಪ್ನಿ ಆಗಿರ್ಬೋದು, ಟಾಟಾ ಕಂಪ್ನಿ ಆಗಿರ್ಬೋದು, ಆ ಒಳಗಡೆ ಬಂದ ಮೇಲೆ ಅದಕ್ಕೆ ಟೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ಕ್ವಾರ್ಟರ್ ನೋಡ್ತಾರೆ, ಡೈಲಿ ನೋಡ್ತಾರೆ, ಸೆಲ್ ಮಾಡ್ತಾರೆ, ತುಂಬಾ ಟೆಸ್ಟಿಂಗ್ ನಡೀತಾ ಇರುತ್ತೆ ಅದ್ರ ಮೇಲೆ. ರಿಸ್ಕ್ ಅಂತ ಸರ್, ಏನೋ ಅದರಿಂದ ಏನೋ ಪ್ಲಸ್ ಆಗ್ಬೋದು ಸರ್? ನಿಮ್ಗೆ ಗೊತ್ತಿಲ್ಲ, ಇವತ್ತು ಓಪನ್ ಆಗುತ್ತೆ ಗೊತ್ತಿಲ್ಲ ನಿಮ್ಗೆ, ಡೌನ್ ಅಪ್ ಹೋಗುತ್ತೆ. ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಚಾರ್ಟ್ ಇಲ್ಲ, ಅನಲೈಸ್ ಮಾಡಕ್ ಫಂಡಮೆಂಟ್ ಏನಿಲ್ಲವಲ್ಲ, ನಿಮ್ಗೆ ಬ್ಲೈಂಡ್ ಇರುತ್ತೆ. ನೀವು ಹೆಂಗ್ ಅನಲೈಸ್ ಮಾಡ್ತೀರಾ? ಬಿಫೋರ್ ಮಾರ್ಕೆಟ್ ಲಿಸ್ಟಿಂಗ್ ಹೆಂಗ್ ಅನಲೈಸ್ ಮಾಡ್ತೀರಾ ಅದು ಹೇಳಿ. ಡೌಟ್ ಇದೆಯಾ? ನಮ್ಗೆ ಗೊತ್ತಿಲ್ವಾ, ಯಾಕೆ ರಿಸ್ಕ್ ತಗೊಳ್ಳೋ ಸರ್? ಸ್ಟಾಕ್ ಮಾರ್ಕೆಟ್ ಅಲ್ಲಿ 5,000 ಸ್ಟಾಕ್ ಇದು ಲಿಸ್ಟಿಂಗ್ ಆಗಿದೆ. ಇವಾಗ 7,000 ಏನಾಗಿದೆ ಆಲ್ಮೋಸ್ಟ್. ಇವಾಗ 7,000 ನಮ್ ಕೈಲಿ ಸ್ಟಾಕ್ ಇಟ್ಕೊಂಡು ನಾವ್ ಯಾಕೆ ಏನೂ ಗೊತ್ತಿಲ್ಲದೆ ಇರೋ ಸ್ಟಾಕ್ ಅಲ್ಲಿ ಯಾಕೆ ಹೋಗಿ ಒದ್ದಾಡೋದು? ಈ ಸಿಂಪಲ್ ಸರ್. ನಮ್ ಸ್ಲೋಗನ್ ಏನಂದ್ರೆ ಲರ್ನ್ ಈಸಿ, ಅರ್ನ್ ಈಸಿ. ಈಸಿಯಾಗಿ ಸಂಪಾದನೆ ಮಾಡಬೇಕು. ಯಾಕೆ ರಿಸ್ಕ್? ಆಪರ್ಚುನಿಟೀಸ್ ಬರುತ್ತೆ, ಕಂಪ್ನೀಸ್ ಇದೆ. ಏನೋ ನಾವ್ ಹೆಂಗ್ ಓಡ್ತಾ ಇರ್ತೀವಿ ಅಂದ್ರೆ, ಬಸ್ ಮಿಸ್ ಆಗ್ಬಿಟ್ರೆ ಇನ್ನೊಂದು ಬಸ್ ಸಿಕ್ಕಲ್ಲ ಅನ್ನೋ ತರ ಓಡ್ತಾ ಇರ್ತೀವಿ ಯಾವ್ದ್ರೊಂದು ನಿಮ್ ಕಡೆ. ಹೌದಾ? ಬಸ್ ಬರುತ್ತೆ ಸರ್, ತುಂಬಾ ಬಸ್ ಬರುತ್ತೆ. ಒಂದ್ ಟ್ರೈನ್ ಮಿಸ್ ಆದ್ರೆ ಇನ್ನೊಂದ್ ಟ್ರೈನ್ ಬರುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೇಳಿದೆ ಸರ್, ನನಗೊಂದ್ ಸ್ವಲ್ಪ ಐಡಿಯಾ ಬೇಕಿತ್ತಲ್ಲ ಸರ್. ಏನ್ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೆ. ಸ್ಟಡಿ ಮಾಡ್ಬೇಕಂದ್ರೆ ಸರ್ ಯಾವ ತರ ಸ್ಟಡಿ ಮಾಡ್ಬೇಕಂತಂದ್ರೆ ಗೊತ್ತಾಗಬೇಕಲ್ಲ ಸರ್, ನೀವು ಒಂದ್ ಸ್ವಲ್ಪ ಹೇಳ್ಕೊಡಿ ಸರ್ ನಮ್ಗೆ. ಫಂಡಮೆಂಟಲ್ ಸ್ಟಡಿ ಮಾಡ್ಬೇಕಾ? ಸ್ಕ್ರೀನರ್ ಅಂತ ಇದೆ ನೋಡಿ, ಇದು ಸ್ಕ್ರೀನರ್ ಒಳ್ಳೆ ವೆಬ್ಸೈಟ್ ಇದೆ. ಇಲ್ಲೋಗಿ ಎಕ್ಸಾಂಪಲ್ ಒಂದು ಸ್ಟಾಕ್ ಹಾಕೊಳ್ಳಿ, ಇನ್ಫೋಸಿಸ್ ಈ ತರ ಸ್ಟಾಕ್ ಟೈಪ್ ಮಾಡಿದ್ರೆ ನೋಡಿ, screener.com ಅಂತ ಇದೆ ನೋಡಿ. ಇದ್ರಲ್ಲಿ ಹೋಗ್ಬಿಟ್ಟು ನಿಮ್ ಫಂಡಮೆಂಟಲ್ ಏನ್ ಬೇಕು ಎಲ್ಲ ನೋಡಬಹುದು ಇದ್ರಲ್ಲಿ. ಅಂದ್ರೆ ಯಾವ ತರ ಸ್ಟಡಿ ಮಾಡ್ಬೇಕು ಸರ್? ಇದನ್ನ ನೋಡೋದಾಯ್ತು ಸರ್ ನಮ್ಗೆ. ಈ ತರ ಕೆಲವೊಂದು ಚಿಕ್ಕ ಪುಟ್ಟ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ, ಇದ್ರ ಬಗ್ಗೆ ಡೆಡಿಕೇಟ್ ಆಗಿ ಒಂದು ಕೋರ್ಸ್ ಮಾಡ್ತೀನಿ. ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಆ ತರ ಸಿಗುತ್ತೆ ಮಾಹಿತಿ ನಿಮ್ಗೆ. ಸರ್ ವಿಡಿಯೋ ನೋಡಿ ಸಿಗುತ್ತೆ. ಬಟ್ ನಾವ್ ಏನೇ ಕಲ್ತ್ರೆ ಸಬ್ಜೆಕ್ಟ್ ವೈಸ್ ಕಲ್ತ್ರೆ ಸ್ವಲ್ಪ ಈಸಿ ಆಗುತ್ತೆ. ಅಲ್ಲ ನಾವು ಸರ್ ಇದನ್ನ ಡೀಪ್ ಆಗಿ ಕಲಿಬೇಕಂದ್ರೆ ಬಹಳ ಆಸೆ ಇದೆ ಸರ್. ನೀವು ಅದಕ್ಕೆ ನಮಗೆ ಫಂಡಮೆಂಟಲ್ ನೀವು ಎಷ್ಟೇ ಡೀಪ್ ಹೋದ್ರೆ ಅದ್ರ ನಮ್ಗೆ ಕೆಲ್ಸಕ್ಕೆ ಬರೋದು ಕಮ್ಮಿನೇ. ಕಲಿಬೇಕು, ಅಂತಲ್ಲ ಕಲಿಬೇಕು, ನಾಲೆಡ್ಜ್ ಇರ್ಬೇಕು ನಮ್ಗೆ. ಏನಿಲ್ಲ ಸರ್, ನಮ್ ಚಾರ್ಟ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಕಲಿಸಿ ಸರ್. ಇದು ಕೋರ್ಸ್ ಕಲ್ತ್ರೆ ನೀವು 90% ಕಲ್ತಂಗೇನೆ. ಚಾರ್ಟ್ ಫಂಡಮೆಂಟಲ್ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ, ನಾಲೆಡ್ಜ್ ಬರುತ್ತೆ ಆಟೋಮೆಟಿಕ್. ಇಲ್ಲಿ ಏನಿಲ್ಲ ಸರ್, ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಫಂಡಮೆಂಟಲ್ ಅಂದ್ರೇನು, ಒಂದು ಕಂಪನಿ ಬ್ಯಾಲೆನ್ಸ್ ಶೀಟ್ ಓದೋದು ಕಲಿಬೇಕು ಸರ್. ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಅಕೌಂಟ್ ಹ್ಯಾಂಡಲ್ ಮಾಡಲ್ಲ ಸರ್ ನಾವು. ಅಕೌಂಟ್ ಹ್ಯಾಂಡಲ್ ಅಂದ್ರೆ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಎಲ್ಲ ತಗೊಂಡು ನಾವು ಲಾಗಿನ್ ಮಾಡ್ಕೊಂಡು ನಾವೆಲ್ಲ ನಿಮ್ಮ ಅಮೌಂಟ್ ಇಂದ ಇನ್ವೆಸ್ಟ್ಮೆಂಟ್ ಮಾಡೋದು ಅಕೌಂಟ್ ಹ್ಯಾಂಡ್ಲಿಂಗ್ ಅಂತಾರೆ. ನಾವು ಮಾಡಲ್ಲ, ಯಾರಿಗೂ ಕೊಡಕ್ಕೂ ಹೋಗ್ಬೇಡಿ ಅಕೌಂಟ್ ಹ್ಯಾಂಡ್ಲಿಂಗ್. ಲಾಸ್ಟ್ ಮಂತ್ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟು ಸರ್ 4 ಲಕ್ಷ ಲಾಸ್ ಆಗಿದೆ ಸರ್. ಆಗುತ್ತೆ ಗೊತ್ತಾ, ಅದು ಕಾಮನ್ ಅದು ಸರ್. ನಿಮ್ ದುಡ್ಡು ನಿಮ್ಗೆ ರಿಸ್ಕ್ ಗೊತ್ತಿರುತ್ತೆ, ಅವ್ರಿಗೇನು ಯಾರ ದುಡ್ಡು ಎಲ್ಲ ಮುಂದೆ ಇಲ್ಲ ಸರ್. ಪ್ರಾಪರ್ ನಮ್ಗೆ ಐಡಿಯಾ ಇಲ್ಲ ಸರ್. ನಮ್ 40% ಬ್ರೋಕರೇಜ್ ಕೊಡಿ ಅಂತ ಹೇಳಿದ್ರು ಸರ್ ಅವರು. ಅವ್ರು ಕೇಳ್ತಾರೆ, ಪ್ರಾಪರ್ ನಮ್ಗೆ ಏನು ಗೊತ್ತಿಲ್ಲ ಸರ್. ಇವ್ರು ಹೋದ್ರೆ ಅವ್ರದ್ದು ಹೋಗೋದೇನಿದೆ ಹೇಳಿ? ಅವ್ರದ್ದೇನು ಹೋಗುತ್ತೆ? ಏನು ಇಲ್ಲ ಸರ್. ಇಲ್ಲ ಸರ್, ನಮ್ಗೆ ಐಡಿಯಾ ಇಲ್ಲ ಸರ್. ಅವ್ರು ಏನಾಯ್ತು ಸರ್, ಇಲ್ಲ ಸರ್ ಇಷ್ಟು ದಿವಸದಲ್ಲಿ ನಿಮ್ಗೆ ಇಷ್ಟು % ವರ್ಕೌಟ್ ಆಗುತ್ತೆ ಸರ್, ಈ ಮಂತ್ ಅಲ್ಲಿ 60 to 70%. ನಾವು ಹೇಳ್ತಾನೆ ಇರ್ತೀವಿ ಸರ್, ಏನ್ ಮಾಡೋದ? ಸ್ಕ್ಯಾಮ್ ಮಾಡೋರು ಜಾಸ್ತಿ ಆಗ್ಬಿಟ್ರೆ ದಿನ 10 ಜನ ಕಾಲ್ ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾ ಇರ್ತಾರೆ. ಗವರ್ಮೆಂಟ್ ಆಕ್ಷನ್ ತಗೊಂತಾ ಇದೆ, ಬಟ್ ಸೀರಿಯಸ್ ಆಕ್ಷನ್ ತಗೊಂತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ. ನಮಿಗೂ ಬರುತ್ತೆ ಸರ್ ಫೋನ್. ಬಟ್ ಏನಂದ್ರೆ ನೋಡಿ ಸರ್, ಸೆಬಿ ಕೂಡ SMS ಬರ್ತಾ ಇರುತ್ತೆ, ಯಾವ್ದೇ ಟಿಪ್ ನ ಇದ್ ಮಾಡಬೇಡಿ, ಅಕೌಂಟ್ ಹ್ಯಾಂಡಲ್ ಕೊಡಬೇಡಿ ಅಂತ. ಬಟ್ ನಿಮ್ ತಪ್ಪಾಗುತ್ತೆ, ಏನು ಮಾಡಕ್ಕಾಗಲ್ಲ ಸರ್. ಮೋಸ ಇರೋವರೆಗೂ ಮೋಸ ಮಾಡೋರು ಇರ್ತಾರೆ, ಸಿಂಪಲ್ ಹೇಳ್ಬೇಕು ಸರ್. ತಪ್ಪು ನಮ್ದೇ ಸರ್. ಬಟ್ ಏನಾಯ್ತು, ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಅವ್ರು ತೋರ್ಸೋದ್ರಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರು ಹಾಕ್ತಾ ಇದಾರೆ ಸರ್, ಪ್ರತಿ ದಿವಸ ಇಷ್ಟು ಅರ್ನ್ ಮಾಡ್ತು, ಇಷ್ಟು ಬುಕ್ ಮಾಡಿದೆ ನಾನಂತ. ಹಾಕ್ತಾರೆ ಸರ್, ಹಾಕ್ತಾರೆ ತುಂಬಾ ಹಾಕ್ತಾರೆ. ಅದಕ್ಕೆಲ್ಲ ಒಳ್ಳೊಳ್ಳೆ ಸಾಫ್ಟ್ವೇರ್ ಎಡಿಟರ್ ಇರ್ತಾರೆ ಅವ್ರ ಹತ್ರ. ವಿಡಿಯೋ ಎಡಿಟರ್ ಚೆನ್ನಾಗಿರುತ್ತೆ. ಗೊತ್ತಾಗ್ಲಿಲ್ಲ ಸರ್, ಇಷ್ಟು % ಎಲ್ಲ ಬೈ ಮಾಡ್ತಾರಲ್ಲ ಸರ್. ಮತ್ತೆ ಅವ್ರು ಹೇಳಿ ಸರ್, ನೀವೇ ಅಂತಲ್ಲ ಸರ್, ತುಂಬಾ ಜನ ಈ ತರ ಆಗಿದೆ. ನೀವು ಒಬ್ಬರದೇ ಅಲ್ಲ, 10-15 ಲಕ್ಷ ಕಾಲ್ ಮಾಡಿ ಆಪ್ಷನ್ಸ್ ಟಿಪ್ಸ್ ಕೊಡ್ತೀವಿ, ಅಕೌಂಟ್ ಕೊಡಿ ಅಂದ್ರೂ ಕೂಡ ಕೊಡಕ್ ಹೋಗ್ಬೇಡಿ. ಅದೆಲ್ಲ ನಡೀತಾ ಇದೆ. ಯಾರನ್ನೊಬ್ರು ಹೆಸರು ಹೇಳ್ಕೊಂಡು ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ಆತರ ಎಲ್ಲ ಇದ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಇಲ್ಲ ಸರ್, ಒಂದ್ಸರ್ತಿ ಹೋದ್ಮೇಲೆ ಮತ್ತೆ ಅಲ್ಲ, ಹೊಸೊಬ್ರಿಗೆ ಹೇಳ್ತಾ ಇರೋದು. ನೀವು ಹೇಳಿದ್ದು ಒಳ್ಳೇದಾಯ್ತು, ಇನ್ನೊಬ್ಬರಿಗೆ ಒಂದು ಅಲರ್ಟ್ ಆಗ್ತಾರೆ ಈ ತರ ಆಗಿದೆ ಅಂತ. ಸರ್ ಯಾರಿಗೂ ಗೊತ್ತಿಲ್ಲಪ್ಪ ಅಂದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೇ ತರ ಆಗ್ಬೋದಲ್ಲ ಸರ್? ಹೌದೌದು. ಬಟ್ ಹೇಳ್ತಾ ಇರ್ತೀವಿ ಸರ್, ನಾವು ಕೂಡ ಹೇಳ್ತಾ ಇರ್ತೀವಿ. ಬಟ್ ಅದು ಏನಂತ ಗೊತ್ತಾ, ಮನುಷ್ಯ ನಮ್ಗೆ ಆಸೆ ಅನ್ನೋದೊಂದು ಇದೆಯಲ್ಲ, ಅದೇನಾಗುತ್ತೆ ಆ ತರ ಆಗ್ಬಿಡುತ್ತೆ. ಏನ್ ಮಾಡಕ್ಕೆ ನಮ್ಗೆ ಅವ್ರು ಹೇಳೋದ್ ನೋಡಿ ಆಸೆ ಬರುತ್ತೆ, ಬಂದ್ರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ನಾವು ಸಿಂಪಲ್ ಅರ್ಥ ಮಾಡ್ಕೋಬೇಕು. RD 6%, ಮ್ಯೂಚುವಲ್ ಫಂಡ್ 10%. ಇದನ್ನ ಬ್ಯಾಂಕ್ ಅವರೆಲ್ಲ ಇವ್ರ ಹತ್ರ ಹೋಗಿ ಮಾಡ್ಕೋಬಹುದಲ್ಲ. ಏನಕ್ಕೆ ಅವ್ರು ಅಷ್ಟು ಒದ್ದಾಡ್ತಾ ಇದಾರೆ? 10% ನಿಮ್ಗೆ ಲೋನ್ ಕೊಟ್ಟು ನಿಮ್ EMI ಕಟ್ಟಿಸ್ಕೊಂಡು ಅವ್ರು ಯಾಕಷ್ಟು ಒದ್ದಾಡ್ತಾರೆ?
ಇಲ್ಲ ಸರ್ ಅದಷ್ಟು ಐಡಿಯಾ ಬರ್ಲಿಲ್ಲ ಸರ್, ಏನಾಯ್ತು ಇಷ್ಟು ಪರ್ಸೆಂಟೇಜ್ ಎಲ್ಲ ಬರುತ್ತೆ ಅಂತ ನಾವು ನೀವು ಹೇಳ್ತಾರ ಆಯ್ತು ಸರ್ ಅದು. ಹುಷಾರಾಗಿರಿ ಸರ್, ಆ ತರ ಇದ್ಭಾಗಕ್ಕೆ ಹೋಗ್ಬೇಡಿ. ಅಕೌಂಟ್ ಯಾರು ಸರ್ ಈಗ ಇದಾರಲ್ಲ ಸರ್ ಒಂದು 20 ಮೆಂಬರ್ಸ್ ಎಲ್ಲ ಹೊಸಬ್ರ ಸರ್ ಇವರು? ಹೌದು ಸರ್, ಹೌದು ಹೊಸಬ್ರೆ. ಸರ್ ನಾವು ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್ ಎಲ್ರು. ಹೇಳಿ ಸರ್. ಸರ್ ನಾವು ಒಂದು 5 ತಿಂಗಳಿಂದ ನಾವು ಕೋರ್ಸ್ ಪರ್ಚೇಸ್ ಮಾಡಿದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಆಮೇಲೆ ಇದು ಸರ್ವಿಸ್ ತಗೊಂಡಿದೀವಿ ಸರ್. ನಮ್ದು ಸರ್ ಇದು ಹಾಕಿದೀನಿ ಸರ್, ವಾಟ್ಸ್ಆಪ್ ಹಾಕಿದ್ದೀನಿ, ಅದು ತೋರಿಸಿ ಸರ್ ಪರವಾಗಿಲ್ಲ. ಹೇಳಿ ಸರ್, ಎಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಹೇಳಿ, ಪರವಾಗಿಲ್ಲ. ಎಷ್ಟು ಪ್ರಾಫಿಟ್ ಬಂದಿದೆ ಹೇಳಿ ಸರ್, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಮಾಡಿದ್ರೆ 5 months ಅಲ್ಲಿ ಹೇಳಿ ಸರ್. ಸರ್ ನಂದು ಒಂದು 20 lakhs ಇನ್ವೆಸ್ಟ್ಮೆಂಟ್ ಇದೆ ಸರ್, ಒಂದು 7 lakhs ಪ್ರಾಫಿಟ್ ಇದೆ ಸರ್. ಹಾಕಿದ್ದೀನಿ ನೋಡಿ ಸರ್, ನಿಮ್ ವಾಟ್ಸ್ಆಪ್ ಹಾಕಿದ್ದೀನಿ ಸರ್. ತಗೊಳ್ಳಿ ಸರ್, ಕೋರ್ಸ್ ತಗೊಳ್ಳಿ ಸರ್. ಕೋರ್ಸ್ ತುಂಬಾ ಚೆನ್ನಾಗಿದೆ ಸರ್, ಅದು ಫಂಡಮೆಂಟಲ್ ಎಲ್ಲ ಕವರ್ ಆಗುತ್ತೆ ಸರ್. ಅದರಲ್ಲಿ ಕಲಿತಾ ಅರ್ನ್ ಮಾಡ್ಕೋಬಹುದು ಸರ್. ಸರ್ ಬಂದಾಗ ಜಸ್ಟ್ 3 lakhs ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 3 lakhs ಸರ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಗೆ, ನೆಕ್ಸ್ಟ್ ರೈಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ನಮ್ಮ ತುಂಬಾ ಒಂದು ನಾವು ಹೇಳೋ ದಿನ ಸಿಂಪ್ಲಿ ಸೀರಿಯಸ್ ಆಗಿ ಸರ್ ಫಾಲೋ ಮಾಡಿದ್ರು, ಒಳ್ಳೆ ರಿಟರ್ನ್ ತಗೊಂಡಿದ್ದಾರೆ. ಇಲ್ಲ ಸರ್, ಕೋರ್ಸ್ ಅಲ್ಲಿ ನಾವು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿದ್ರೆ ಸರ್, ಸ್ವಲ್ಪ ದುಡ್ಡು ಇಲ್ಲ ಅಂತ ಹೇಳ್ಬೋದು ಸರ್. ಈಗ ಸ್ವಲ್ಪ ದಿವಸ ಆದ್ಮೇಲೆ ಸರ್ ಅದ್ ನಮ್ಗೆ ಗ್ಯಾರಂಟಿ ಅನಿಸ್ತಪ್ಪ ಅಂದ್ರೆ ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ ಸರ್ ಅದ್ರಲ್ಲಿ. ಹೇಳಿದ್ನಲ್ಲ, ನೀವು ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಅನ್ನೋದು ನಿಮ್ ತಲೆಯಲ್ಲಿ ಇದೆಲ್ಲ ಹೋಗ್ಬಿಡುತ್ತೆ. ನಿಮ್ ತಲೆಯಲ್ಲಿ ಇದೆ ನೋಡಿ, ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಅಂತಿದೆಯಲ್ಲ, ಅದು ಡೆಲೀಟ್ ಆಗ್ಬಿಡುತ್ತೆ ಅದು. ಸರ್ ಮಾರ್ಕೆಟ್ ಅಂದ್ರೆ ಸ್ವಲ್ಪ ಹೆದರಿಕೆ ಇರ್ತಾರ ಸರ್, ಇದ್ರಲ್ಲಿ ಏನ ಸರ್ 100% ಜನ ಎಲ್ಲ ಲಾಸ್ ಆಗಿರ್ತಾರಲ್ಲ ಸರ್. ಹೌದೌದು, ಇದೆ ಸರ್, ಇದೆ. ಅಷ್ಟು ಈಸಿ ಇದ್ರೆ ಎಲ್ರು ಅರ್ನ್ ಮಾಡಿ ಎಲ್ರು ಶ್ರೀಮಂತರಾಗ್ತಾರೆ ಸರ್. ಇನ್ನೊಂದೇನಂದ್ರೆ ನಮ್ಮ ಕೋರ್ಸ್ ಅಲ್ಲಿ ನಿಮ್ಗೆ 10 ಮಲ್ಟಿಪಲ್ ಸ್ಟಾಕ್ ಅಲ್ಲೂ ಆಸ್ ಎ ಬೋನಸ್ ಆಗಿ 10 ಸ್ಟಾಕ್ ಕೊಟ್ಟಿದ್ದೀನಿ.